ವರ್ಷ ಅಲ್ರಿ 10 ವರ್ಷ ಸಫರ್ ಪಟ್ಟೇನ್ರಿ ನಾನು ಮಕ್ಕಳಿಲ್ಲ ಅನ್ನೋರ್ ಅನುಭವ ಮಕ್ಕಳಿಲ್ಲದವ್ರಿಗೇನೋ ಗೊತ್ತಿದೆ. ಯೂಟ್ಯೂಬ್ ಚಾನಲ್ ನೋಡಿ ಮರಿಯಮ್ ಅವ್ರು ನೋಡೋಣ ನನಗೆ ಭಾಳ ಒಳ್ಳೆ ರೀತಿ ನನಗೆ ರಿಸಲ್ಟ್ ತಂದು ಕೊಟ್ಟರು. ಯಾರಿಗೆ ನನಗೆ ನಂಬಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ನನಗೆ ಹಾಸ್ಪಿಟಲ್ ಬಿಟ್ಟು ನಾನು ಬೇರೆ ಏನಿಲ್ಲ ಅಂತ ತಿಳ್ಕೊಂಡಿದ್ದೆ. ನನಗೆ ಬೇರೆ ಏನು ನನಗೆ ವರ್ಕ್ ಆಗೋಲ್ಲ ಅಂತ ತಿಳ್ಕೊಂಡಿನಿ. ನಮಸ್ತೆ ಮ್ಯಾಮ್, ಮರಿಯಮ್ ಟೀಮ್ಗೆ ಮತ್ತೆ ಮರಿಯಮ್ ಚಾನಲ್ಗೆ ತುಂಬಾ ಧನ್ಯವಾದಗಳು ಮೇಡಮ್. ನನಗೆ ಮದುವೆ ಆಗಿ 10 ವರ್ಷ ಆಗಿದೆ. ನಾನು 5-6 ಸರಿ ಹಾಸ್ಪಿಟ್ಲಿಗೆ ತೋರಿಸಿದೆ ಮ್ಯಾಮ್. ಪ್ರಾಬ್ಲಮ್ ಇದ್ಬಿಟ್ಟು ನನಗೆ PCOD ಇದೆ ಅಂತ ಹೇಳಿದ್ರು, ಮೈಲ್ಡ್ PCOD. ಹಸ್ಬೆಂಡ್ಗೆ ಕೌಂಟ್ ಮೊಟಿಲಿಟಿ ಆಮೇಲೆ ಕಡಿಮೆ ಇದೆ ಅಂತ ಹೇಳಿದ್ರು. ಅವ್ರು ಸರ್ ಅಂತಂದ್ರು, ನಿಮಗೆ PCOD ಕೌಂಟ್, ನಿಮ್ಮ ಹಸ್ಬೆಂಡ್ಗೆ ಕೌಂಟ್ ಮೊಟಿಲಿಟಿ ಕಡಿಮೆ ಇದೆ ಅಂತ ಹೇಳಿ ನಮಗೆ ಟ್ರೀಟ್ಮೆಂಟ್ ಕೊಡ್ತಾ ಸ್ಟಾರ್ಟ್ ಮಾಡ್ತಾ ಬಂದ್ರು. ನ್ಯಾಚುರಲ್ ಆಗಿ ಕೊಡ್ತಾ ಬಂದ್ರು ಅವರು ಸರ್. ನಮಗೆ ಯಾವ ರೀತಿ ಆದ್ರೆ ನಮಗೆ ರಿಸಲ್ಟ್ ಕಂಡು ಬರಲಿಲ್ಲ. ಆಮೇಲೆ ನಮಗೆ ಅವ್ರು ಸರ್ ಹೇಳಿದ್ರು IUI ಮಾಡಿಸ್ಕೋರಿ ಅಂತ ಹೇಳಿದ್ರು. 1 ಸಲ ಮಾಡಿದ್ರು IUI, 2 ಸಲ ಮಾಡಿದ್ರು. ಆಮೇಲೆ ಹಂಗೆ ಬರ್ತಾ ಇನ್ನೊಂದೆರಡು ಸಲ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು 5 ಸಲ ನಮಗೆ IUI ಮಾಡಿದ್ರು. ಅದರಿಂದ ನಮಗೆ ಯಾವುದೇ ರೀತಿಯಾದ ನಮಗೆ ರಿಸಲ್ಟ್ ನಮಗೆ ಕಂಡು ಬರಲಿಲ್ಲ. ಲಾಸ್ಟ್ ಆಪ್ಷನ್ ನಮಗೆ ಅವರು ಕೊಟ್ಟಿದ್ದು IVF. ನಾವು ಈ ಸದ್ಯ ಬೇಡ, ಜನವರಿಯಲ್ಲಿ ಮಾಡ್ಸೋಣ ಅಂತ ನಮ್ಮ ಹಸ್ಬೆಂಡ್ ನಾನು ಪ್ಲಾನ್ ಮಾಡಿ ನಾವು ಹಂಗೆ ಯೂಟ್ಯೂಬ್ ಚಾನಲ್ ನೋಡ್ತಿರ್ಬೇಕಾದ್ರೆ ಮರಿಯಮ್ ಅವ್ರದ್ದು ರಿಸಲ್ಟ್ ಬಂದಿರೋದು ತುಂಬಾ ಚೆನ್ನಾಗಿ ಕಂಡು. ಮರಿಯಮ್ ಚಾನಲ್ ಅವ್ರದ್ದು ನಾನು ಒಂದ್ಸರಿ ನಮ್ಮ ಹಸ್ಬೆಂಡ್ ಹೇಳಿದೆ, ರೀ ನಾವು ಮರಿಯಮ್ ಅವರಿಗೆ ಕಾಲ್ ಮಾಡ್ತೀನಿ, ಸ್ವಲ್ಪ ಟ್ರೈ ಮಾಡಿ ನೋಡೋಣ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಹೇಳೋಣ. ಆಯ್ತು, ನಮ್ಮ ಹಸ್ಬೆಂಡ್ ನನಗೆ ಸಪೋರ್ಟ್ ಮಾಡಿದ್ರು. ಅವ್ರದ್ದು ಟ್ರೈ ಮಾಡೋಣ ಅಂತ ಹೇಳಿ ನಾವು ಅವ್ರಿಗೆ ಕಾಲ್ ಮಾಡಿದ್ವಿ. ಅವರು ನಮಗೆ ಮೇಡಮ್ ನನಗೆ PCOD ಇದೆ, ಹಸ್ಬೆಂಡ್ಗೆ ಮೊಟಿಲಿಟಿ ಕಡಿಮೆ ಇದೆ ಅಂತ ಹೇಳಿದ್ನಿ. ಅವ್ರು ನಮಗೆ ಆಯ್ತು ಮೇಡಮ್, ನಿಮಗೆ ನಾವು ಎಲ್ಲಾ ರೀತಿಯಿಂದ ಸಮಸ್ಯೆಯಿಂದ ನಿಮಗೆ ನಾವು ಸಜೆಷನ್ ಕೊಡ್ತೀವಿ ಅಂತ ಹೇಳಿ ಮೇಡಮ್ ಅವರು ನಮಗೆ ತುಂಬಾ ರೀತಿ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡಿದ್ರು ಮೇಡಮ್. ಮರಿಯಮ್ ಅವರು ರೀತಿ ಅವರು ಮರಿಯಮ್ದವರು ನಮಗೆ ಆಯ್ತು ಮೇಡಮ್, ನಿಮಗೆ ನಾವು ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ನಮ್ಮಿಂದ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಮಗೆ ಟ್ರೀಟ್ಮೆಂಟ್ ಕೊಡಲು ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನನಗೆ PCOD ಇದೆ ಅಂತ ಹೇಳೋಣ ಅವ್ರು ನಮಗೆ ಸಜೆಸ್ಟ್ ಮಾಡಿದ್ದು ಫರ್ಟಿ ಬೂಸ್ಟರ್, ಟ್ಯೂಬ್ ಕ್ಲೆನ್ಸ್, ಓವಾ ಬೂಸ್ಟರ್ ನನಗೆ ಸಜೆಸ್ಟ್ ಮಾಡಿದ್ರು. ನನ್ನ ಹಸ್ಬೆಂಡ್ಗೆ ಸ್ಪರ್ಮಾ ಬೂಸ್ಟರ್, ಅಶ್ವಗಂಧ, ಫರ್ಟಿ ಲೈಫ್ ಮ್ಯಾನ್. ಇಷ್ಟು ನಮಗೆ ಅವ್ರು ಮರಿಯಮ್ದವರು ಇದನ್ನೆಲ್ಲ ತಗೊಳ್ರಿ, ನಿಮಗ ರಿಸಲ್ಟ್ ಚಲೋ ಬರ್ತೈತಿ ಅಂತ ಹೇಳಿ ನಮ್ಗೆ ಟ್ರೈ ಮಾಡ್ರಿ ಅಂತ ಹೇಳಿ ಕೊಟ್ರು. ಅದೇ ರೀತಿ ನಾವು ಅವ್ರು ಹೇಳಿದ ರೀತಿ ಎಲ್ಲಾ ತರದಿಂದ ಫಾಲೋ ಮಾಡಿದ್ವಿ. ಮತ್ತೆ ನನಗ ಬಾಡಿ ಹೀಟ್ ಇತ್ತು, ನನಗೆ ಗೋಂದ್ ಕಟ್ಟಿರ ಅನ್ನೋದೊಂದು ಕೊಟ್ರಿ ಅವರ. ಹಾಮ ಕಸ್ತೂರಿ ಬೀಜಾನ ತಗೊಂಡೆ, ಲೆಗ್ ಅಪ್ ದಿ ವಾಲ್ ಮಾಡಿದೆ. ಮೇಡಮ್ ಯಾವ ತರ ಟಿಪ್ ನನ್ನ ಸಮಸ್ಯೆ ತಕ್ಕಂಗ ನನಗೆ ಅವ್ರು ನನಗೆ ಟಿಪ್ ಸಜೆಷನ್ ಮಾಡಿದ್ರು. ಅದು ಆಮೇಲೆ ಇವಾಗ ನನಗ 1 ಮಂತ್ ಆಗಿ 8 ಡೇಸ್ ಆಗಿದೆ. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೆ ನನಗೆ ಇವತ್ತು ಮಾರ್ನಿಂಗ್ ಚೆಕ್ ಮಾಡಿದೆ, ಪಾಸಿಟಿವ್ ರಿಸಲ್ಟ್ ಬಂದಿದೆ. ನನಗೆ ನಂಬಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ನನಗೆ ಹಾಸ್ಪಿಟಲ್ ಬಿಟ್ಟರೆ ನಾ ಬೇರೆ ಏನಿಲ್ಲ ಅಂತ ತಿಳ್ಕೊಂಡಿದ್ದೆ. ನನಗೆ ಬೇರೆ ಏನು ನನಗೆ ವರ್ಕ್ ಆಗೋಲ್ಲ ಅಂತ ತಿಳ್ಕೊಂಡಿನಿ. ಯೂಟ್ಯೂಬ್ ಚಾನಲ್ ನೋಡಿ ಮರಿಯಮ್ ಅವ್ರು ನೋಡೋಣ ನನಗೆ ಭಾಳ ಒಳ್ಳೆ ರೀತಿ ನನಗೆ ರಿಸಲ್ಟ್ ತಂದು ಕೊಟ್ರವರು. ಯಾರಿಗೆ 1 ವರ್ಷ ಅಲ್ರಿ, 2 ವರ್ಷ ಅಲ್ರಿ, 10 ವರ್ಷ ಸಫರ್ ಪಟ್ಟೇನ್ರಿ ನಾನು. ಮಕ್ಕಳಿಲ್ಲ ಅನ್ನೋರ್ ಅನುಭವ ಮಕ್ಕಳಿಲ್ಲದವ್ರಿಗೇನೋ ಗೊತ್ತಿರದಲ್ಲ. ಯಾರಿಗೆ ಮಕ್ಕಳಿಲ್ಲಲ್ರಿ, ದಯವಿಟ್ಟು ಮರಿಯಮ್ ಚಾನಲ್ ನೋಡಿ ಅವ್ರು ಯಾವ ರೀತಿ ಸಜೆಷನ್ ಹೇಳ್ತಾರ ಆ ರೀತಿ ಫಾಲೋ ಮಾಡ್ಕೊಂತ ಬರ್ರಿ. ಅವ್ರು ನಿಮಗೆ ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಡ್ತಾರ. ಅವ್ರು ನಿಮಗೆ ಪಾಸಿಟಿವ್ ರಿಸಲ್ಟ್ ಬರೋ ತರ 100% ನಿಮಗೆ 80% ಕೊಡ್ತಾರ. ನಾವು ಅದೇ ರೀತಿ ನಮ್ಮ ಕೈಯಾಗಿರ್ತೈತೆ, ನಾವು ಒಂದ್ ಸ್ವಲ್ಪ ಫಾಲೋ ಮಾಡ್ಬೇಕ್ರಿ. ಅವ್ರು ಹೇಳಿದಿನೆಲ್ಲ ಟಿಪ್ ಎಲ್ಲ ಫಾಲೋ ಮಾಡ್ಬೇಕು. ಡಯಟ್ ಚಾರ್ಟ್ ಕೊಡ್ತಾರ್ರಿ. ಎಲ್ಲಾ ತರದಿಂದ ನಾವು ಅವ್ರಿಗೆ ಫಾಲೋ ಮಾಡಿದ್ವು ಅಂದ್ರೆ ನಮಗ ರಿಸಲ್ಟ್ ನಮಗ ಪಕ್ಕ ಬರತ್ತ. ನಮಗ ಯಾರಿಗೆ ಮಕ್ಕಳಿಲ್ಲ ಅಂತ ಹೊರಗಾಕತ್ತೀರಿ, ಅವ್ರ ಮರಿಯಮ್ ಅವ್ರದ್ದು ಚಾನಲ್ ನೋಡಿ ದಯವಿಟ್ಟು ಅವ್ರದ್ದು ಎಲ್ಲ ಫಾಲೋ ಮಾಡ್ರಿ ಅಂತ ನಾ ಹೇಳ್ತೀನಿ. ಮತ್ತ ಮರಿಯಮ್ ದಿಂದ ನನಗೆ ಬಹಳ ಖುಷಿ ತಂದು ಕೊಟ್ಟೈತ್ರಿ. ಡಾಕ್ಟರ್ ಲಾಸ್ಟ್ ನಿಮಗೆ IVF ಸಜೆಸ್ಟ್ ಕೊಟ್ಟಿದ್ರು ನಮಗ. ಅದು ಏನು 1 ಲಕ್ಷ 2 ಲಕ್ಷ 5 ಲಕ್ಷ ಗಂಟ್ಲೆ ಖರ್ಚಾಕತ್ರಿ. ಎಲ್ಲಾಕತ್ರಿ ನಮಗ ಮರಿಯಮ್ಮದವ್ರು ಜಸ್ಟ್ 1 ತಿಂಗಳದಾಗ ಅಂತ ನನಗೆ ಪಾಸಿಟಿವ್ ರಿಸಲ್ಟ್ ನನಗೆ ಕಂಡು ಬಂತ್ರಿ. ಯಾರು ದಯವಿಟ್ಟು ನಿಮಗೆ ಹೇಳತ್ತೇನ್ರಿ, ಮಕ್ಕಳಿಲ್ಲ ಅಂತ ಯಾರು ಹೊರಗಾಕತ್ತೀರಿ, ಮರಿಯಮ್ ಅವ್ರ ಟಿಪ್ ಅನ್ನು ಫಾಲೋ ಮಾಡ್ರಿ. ಮೇಡಮ್ ಅವ್ರು ಎಲ್ಲಾ ರೀತಿಯಿಂದ ನಮಗೆ ರೆಸ್ಪಾನ್ಸ್ ಮಾಡಿರು, ಎಲ್ಲಾ ರೀತಿಯಿಂದ ನಮಗೆ ಚೆನ್ನಾಗಿ ರಿಸಲ್ಟ್ ಅಂತ ತಂದು ಕೊಟ್ರು. ಅದಕ್ಕೆ ಮರಿಯಮ್ ಅವ್ರದ ನಂಬ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು.